ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 9ನೇ ಅಧ್ಯಾಯದ 11ನೇ ಶ್ಲೋಕ. ಯಥೇಷ್ಟಮಾಲ್ಯಾಭರಣಾನುಲೇಪನಾ ಯಥೇಷ್ಟಪಾನಾಶನವಾಸಸೋಕಿಲಾಃ ಬಭೂರೀಶೇ ಜಗತಾಂ ಪ್ರಶಾಸತಿ ಪ್ರಕೃಷ್ಟಧರ್ಮೇನ ಜನಾರ್ದನೇ ನೃಪೇ. ರಾಮರಾಜ್ಯದಲ್ಲಿ ಪ್ರಜೆಗಳು ಎಷ್ಟು ಸುಭಿಕ್ಷವಾಗಿದ್ದರು ಹಾಗೆಂದರೆ ಯಥೇಷ್ಟ ಮಾಲ್ಯಾಭರಣಾನುಲೇಪನ, ಅವ್ರಿಗೆ ಇಷ್ಟ ಬಂದಂತೆ ಯಥೇಷ್ಟವಾಗಿ ಮಾಲೆಗಳು ಆಭರಣಗಳು ಅದನ್ನೆಲ್ಲ ಧರಿಸಿದವರಾಗಿದ್ದರು. ಮತ್ತು ಯಥೇಷ್ಟ ಪಾನಾಶನ ವಾಸಸಃ, ಯಥೇಷ್ಟವಾಗಿ ಪಾನ ಕುಡಿಲಿಕ್ಕೆ ಬೇಕಾಗಿರೋದು, ಅಶನ ತಿನ್ನಲಿಕ್ಕೆ ಬೇಕಾಗಿರೋದು, ಮತ್ತು ವಾಸಸಃ ವಸ್ತ್ರಗಳು, ಯಥೇಷ್ಟವಾದ ಊಟ ವಸ್ತ್ರ ಎಲ್ಲವೂ ಸಿಗ್ತಾ ಇತ್ತು. ಅಖಿಲಾಹ ಎಲ್ಲರಿಗೂ. ಮತ್ತು ಎಲ್ಲ ರೀತಿಯಾದ ಭೋಗ ಸಾಮಗ್ರಿಗಳು ಕೂಡ ಸಿಕ್ಕಿತ್ತು. ಹಾಗೆ ಇದರ ಬರೆಗಾಲ ಅಂತ ಬಂದಿಲ್ಲ ನೋಡಿ, ಅದನ್ನೇ ಹೇಳ್ತಾ ಇದ್ದಾರೆ. ಅಖಿಲಾಹ ಸರ್ವೇ ಲೋಕಃ ಬಭೂವು, ಎಲ್ಲ ಜನರು ಆಗಿದ್ದರು. ಕಸ್ಮಿನ್ ಸತಿ, ಯಾವಾಗ ಹಾಗೆಂದರೆ ಜಗತಾಂ ಸರ್ವಲೋಕಾನಾಂ ಈಶೇ ಸ್ವಾಮಿನಿ ಜನಾರ್ದನೆ, ಇಡೀ ಲೋಕವನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಜನಾರ್ದನೆ ದುಷ್ಟಮರ್ದನೆ ರಾಮರಾಜ್ಯೇ ಪ್ರಕೃಷ್ಟೇನ, ಯಾವಾಗ ರಾಮರಾಜ್ಯದಲ್ಲಿ ಪರಮಾತ್ಮ ಉತ್ಕೃಷ್ಟವಾದ ಧರ್ಮದಿಂದ ಶಾಸನ ಮಾಡ್ತಾ ಇದ್ದ, ಆವಾಗ ಈ ರೀತಿಯಾಗಿ ಇತ್ತು, ಭೂಮಿ ಈ ರೀತಿಯಾಗಿ ಸಮೃದ್ಧವಾಗಿ ಇತ್ತು. ಹಾಗೆ ಅಂತ ಇಂದಿಗೂ ಅಷ್ಟೇ, ಧರ್ಮೋ ರಕ್ಷತಿ ರಕ್ಷಿತಃ. ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ಜಗತ್ತು ಸುಭಿಕ್ಷವಾಗಿ ಇರುತ್ತದೆ, ಅದರಿಂದ ನಾವು ಕೂಡ ಸುಭಿಕ್ಷವಾಗಿ ಇರಲಿಕ್ಕೆ ಸಾಧ್ಯ. ನಾವು ಧರ್ಮವನ್ನು ಬಿಟ್ಟರೆ ನಮಗೆ ಚೆನ್ನಾಗಿ ಏಟು ಬೀಳುತ್ತದೆ. ಅದರಿಂದ ಧರ್ಮವನ್ನು ಬಿಡಲಿಕ್ಕೆ ಹೋಗಬೇಡಿ. ಸತ್ಯಂ ವದ ಧರ್ಮಂ ಚರ ಅಂತ ಉಪನಿಷತ್ತು ನಮಗೆ ಹಾಗೆ ತಿಳಿಸಿಕೊಡ್ತಾ ಇದೆ. ಸ ಬ್ರಹ್ಮರುದ್ರ ಮರುದಶ್ವಿ ದಿವಾಕರಾದಿ ಮೂರ್ಧನ್ಯರತ್ನ ಪರಿಘಟ್ಟಿತ ಪಾದಪೀಠಃ ನಿತ್ಯಂ ಸುರೈ ಸಹ ನರೈರತವಾನರೈಶ್ಚ ಸಂಪೂಜ್ಯಮಾನ ಚರಣೋ ರಮತೆ ರಮೇಶಃ. ಪರಮಾತ್ಮ ಭೂಮಿಯಲ್ಲಿ ಇದ್ದಾಗ ಆ ಬ್ರಹ್ಮಾದಿ ಸಕಲ ದೇವತೆಗಳು, ಬ್ರಹ್ಮ ರುದ್ರ ವಾಯು ಅಶ್ವಿನಿ ದೇವತೆಗಳು, ಸೂರ್ಯ ಚಂದ್ರ ಇವೇ ಮೊದಲಾದ ಯಾವ್ಯಾವ ದೇವತೆಗಳು ಎಲ್ಲರೂ ಬಂದು ಪರಮಾತ್ಮನ ಪಾದಪೀಠದಲ್ಲಿ ತಮ್ಮ ಕಿರೀಟವನ್ನು ಇಟ್ಟು ಹೋಗೋರು ಅಂತ, ಅಂದರೆ ಶಿರಬಾಗಿ ನಮಸ್ಕಾರ ಮಾಡ್ತಾರೆ ಅಂತ. ಈ ರೀತಿಯಾಗಿ ನಿತ್ಯ ಆಗೋದು ಅಂತ. ಈ ರೀತಿಯಾಗಿ ದೇವತೆಗಳಿಂದ ವಾನರರಿಂದ ಪರಮಾತ್ಮ ಸಂಪೂಜ್ಯನಾಗಿದ್ದ. ಅಂತಹ ಪಾದಕಮಲ ಉಳ್ಳವ ರಮಾದೇವಿ ಜೊತೆಗೆ ಕ್ರೀಡೆಯನ್ನು ಮಾಡುತ್ತಾ ಅಲ್ಲಿ ವಿಹರಿಸುತ್ತಾ ಇದ್ದ ಅಂತ ಒಟ್ಟು. ತಸ್ಯಾಖಿಲೇ ಶಿತುರನಾದ್ಯನುಗೈವ ಲಕ್ಷ್ಮೀ ಸೀತಾಭಿಧಾ ತ್ವರಮಯತ್ ಸ್ವರತಂ ರಮೇಶಂ ನಿತ್ಯಾಭಿಯೋಗಿ ಪರಮೋಚ್ಚ ನಿಜಸ್ವಭಾವ ಸೌಂದರ್ಯ ವಿಭ್ರಮ ಸುಲಕ್ಷಣ ಪೂರ್ವಭಾವ. ಸೀತಾದೇವಿಯು ಕೂಡ ವಿಶೇಷವಾಗಿ ಪರಮಾತ್ಮನ ರಾಮಚಂದ್ರ ದೇವರ ಪಾದ ಸಂವಹನ ಅಂದರೆ ಪಾದ ಒತ್ತೋದು, ಗಂಧಮಾಲ್ಯಾದ್ಯರ್ಪಣ ಗಂಧ ಸಮರ್ಪಣೆ ಮಾಡೋದು, ಮಾಲೆಯನ್ನು ಸಮರ್ಪಣೆ ಮಾಡೋದು, ತಾಂಬೂಲ ಇತ್ಯಾದಿಗಳನ್ನು ಕೊಡೋದು, ಈ ರೀತಿಯಾಗಿ ಸೇವೆಯನ್ನು ಮಾಡ್ತಾ ಸಂತೋಷವಾಗಿ ಇದ್ದರು ಅಂತ. ನಿತ್ಯಮೇವ ಸುಖಂ ವ್ಯಕ್ತೀಚಕಾರ, ನಿತ್ಯದಲ್ಲೂ ಸುಖವನ್ನು ಅಭಿವ್ಯಕ್ತ, ಅವರ ಸ್ವರೂಪನೇ ಅಂಥದ್ದು ನಿತ್ಯ ಸುಖ ಸ್ವರೂಪ. ಆದರೆ ಕೆಲವೊಮ್ಮೆ ಆ ಸುಖವನ್ನು ಎಕ್ಸ್ಪ್ಲಿಸಿಟ್ಟಾಗಿ ಅವರು ಹೊರಗೆ ತೋರಿಸ್ಕೋತಾರೆ, ಕೆಲವೊಮ್ಮೆ ಒಳಗೆ ನಿತ್ಯ ಒಳಗೆ ಸುಖವಾಗಿ ಇರ್ತಾರೆ.
ಕೆಲವೊಮ್ಮೆ ಹೊರಗಡೆಯಿಂದ ದುಃಖವನ್ನು ತೋರಿಸಿದಂತೆ ಮಾಡ್ತಾರೆ. ವಾಸ್ತವಿಕವಾಗಿ ಅವರಿಗೆ ದುಃಖ ಸ್ಪರ್ಶನೇ ಇಲ್ಲ, ಬರೀ ನಾಟಕ ಅದು ಅಂತ. ನಿತ್ಯ ಅವಿಯೋಗಿನಃ, ರಾಮನನ್ನು ಬಿಟ್ಟು ಒಂದು ಕ್ಷಣ ಕೂಡ ಅವರು ದೂರ ಇರೋದು ಬಾಧೆ ಇಲ್ಲ. ಲಕ್ಷ್ಮೀನಾರಾಯಣರು ಸೀತಾರಾಮರು ಒಟ್ಟಿಗೇನೆ ಇರತಕ್ಕವರು, ವಿಯೋಗಾಂಬಾಧೆ ಇಲ್ಲ. ಪರಮೋತ್ಸಾಹ, ಉತ್ತಮ ಸ್ವಭಾವದವರು, ಉತ್ತಮ ಸೌಂದರ್ಯಾದಿ ಗುಣಗಳು ಉಳ್ಳವರು, ಧರ್ಮಗಳು ಉಳ್ಳವರು ಅಂತ. ಅಂತಹ ಸೀತೆಯು ಕೂಡ ಅರಮಯತ್, ಕ್ರೀಡಿಸುತ್ತಾ ಸಂತೋಷವಾಗಿ ಇದ್ದರು ಅಂತ ಒಟ್ಟು. ರೇಮೇ ತಯಾ ಸ ಪರಮಸ್ವರತೋಪಿ ನಿತ್ಯಂ ನಿತ್ಯೋನ್ನತ ಪ್ರಮದ ಭಾರಭೃತ ಸ್ವಭಾವ ಪೂರ್ಣೋಡುರಾಜಸು ವಿರಾಜಿತ ಸನ್ನಿಶಾಸು ದೀಪ್ಯನ್ನಶೋಕವನಿಕಾಸು ಸುಪುಷ್ಪಿತಾಸು. ಸ್ವರತಃ ಅಪಿ, ಯದ್ಯಪಿ ಪರಮಾತ್ಮ ಎಂಥವ? ಸ್ವರಮಣ. ಪರಮಾತ್ಮ ಎಂಥವ? ಸ್ವರಮಣ ಅಂದರೆ ಏನರ್ಥ? ತನ್ನಲ್ಲಿಯೇ ತಾನು ಆನಂದವನ್ನು ಪಡುವವ. ಪರಮಾತ್ಮನಿಗೆ ಆನಂದಕ್ಕೆ ಮತ್ತೊಂದರ ಪದಾರ್ಥದ ಅಪೇಕ್ಷೆನೇ ಇಲ್ಲ. ನಮಗಾದರೂ ಹೇಗೆ ಅನ್ನಪಾನಾದಿಗಳ ಅಪೇಕ್ಷೆ ಇದೆ. ಅನ್ನಪಾನಾದಿಗಳು ಇದ್ದರೆ ಸಂತೋಷವಾಗಿ ಇರ್ತೀವಿ, ಮನೆ ಇತ್ಯಾದಿಗಳು ಅಪೇಕ್ಷೆಯಿಂದ ನಾವು ಸಂತೋಷವಾಗಿ ಇರ್ತೀವಿ ಅಷ್ಟೆ. ಆದರೆ ದೇವರಿಗೆ ಹಾಗಿಲ್ಲ. ದೇವರು ಸ್ವರಮಣ, ಪರಮಾತ್ಮನಿಗೆ ಬಾಹ್ಯ ಪದಾರ್ಥದ ಅಪೇಕ್ಷೆನೇ ಇಲ್ಲ. ದೇವರ ಸ್ವಭಾವವೇ ಅಂಥದ್ದು, ಪೂರ್ಣ ಸ್ವಭಾವ, ಯಾವ ಕೊರತೆಯೂ ದೇವರಲ್ಲಿ ಇರೋದಿಲ್ಲ. ಅಂಥ ಪರಮಾತ್ಮ ಸೀತಾ ಜೊತೆಗೆ ಸಂತೋಷಪಟ್ಟ ಅಂದರೆ ಮೇಲ್ನೋಟಕ್ಕೆ ಅನಿಸ್ತದೆ, ಓ ಸೀತೆಯಿಂದ ರಾಮನಿಗೆ ಆನಂದ ಹಾಗೆ ಅಂತ. ಆ ಥರ ತಿಳ್ಕೋಬಾರದು ಅಂತ ಆಚಾರ್ಯರು ತಿದ್ದುತ್ತಾ ಇದ್ದಾರೆ. ಪರಮಾತ್ಮನ ಸ್ವಭಾವ ಅದು ಆನಂದಪೂರ್ಣ ಸ್ವಭಾವ. ಅಂತ ಪರಮಾತ್ಮ ಪೂರ್ಣ ಚಂದ್ರ. ಚಂದ್ರ ಹೇಗೆ ಪೂರ್ಣನಾಗಿ ಇರ್ತಾನೋ, ಶೋಭಿಸ್ತಾ ರಾತ್ರಿಯಲ್ಲಿ ಇರುವಾಗ, ಸುಖಕರ ರಾತ್ರಿಷು ದೀಪ್ಯನ್ ಶೋಭಮಾನಃ ಸುಪುಷ್ಪಿತಾಸು, ಒಳ್ಳೆಯ ಪುಷ್ಪಗಳೆಲ್ಲ ಅರಳಿದಾಗ, ಅಶೋಕವನಿಕಾಸು, ಅಶೋಕವನ ಮುಂತಾದ ಹೂವುಗಳು, ಮರಗಳು ಅದು ಶೋಭಿಸ್ತಾ ಇರುವಾಗ ಅಂತಹ ಒಂದು ಪರಿಸರದಲ್ಲಿ ಸೀತೆ ಜೊತೆಗೆ ರಾಮ ವಿಹಾರ ಮಾಡ್ತಾ ಇದ್ದ ಅಂತ ಒಟ್ಟು. ಗಾಯಂತಿ ಚೈನಮನುರಕ್ತ ದೇಯಸ್ಸು ಕಂಠ ಗಂಧರ್ವಚಾರಣಗಣ ಸಹಚಾಪ್ಸರೋಭಿಃ ತಂ ದುಷ್ಟುವುರ್ಮುನಿಗಣ ಸಹಿತಾ ಸುರೇಶೈಃ ರಾಜಾನಯೇನ ಮನುಯಾಂತಿ ಸದಾ ಪ್ರಮತ್ತಾಃ. ಸುಕಂಠಾಃ, ಒಳ್ಳೆಯ ಹಾಡು, ಒಳ್ಳೆಯ ಕಂಠ ಉಳ್ಳವರಾದ ಗಂಧರ್ವರು, ಚಾರಣರು ಅವರ ಗುಂಪು, ಅಪ್ಸರೋಭಿಹಿ ಅಪ್ಸರ ಸ್ತ್ರೀಯರು, ಅವರೆಲ್ಲರೂ ಕೂಡ ಏನಂ ಶ್ರೀರಾಮಚಂದ್ರನನ್ನು ಗಾನ ಮಾಡ್ತಾ ಸ್ತೋತ್ರ ಮಾಡ್ತಾ ಇದ್ದರು. ಸುರೇಶೈಹಿ ಸಹಿತಾಃ ಮುನೀನಾಂ, ಋಷಿಗಳ ಗಣವೂ ಕೂಡ ರಾಮನನ್ನು ಸ್ತೋತ್ರ ಮಾಡ್ತಾ ಸಂತೋಷಪಡಿಸಿದರು. ತಥಾ ಸದಾ ಅಪ್ರಮತ್ತಾಃ ವಿಸ್ಮರಣರಹಿತಾಃ ನೃಪಾಃ, ಅಪ್ರಮತ್ತರಾದ, ಸ್ಮರಣೆ ಇಲ್ಲ ಅಂಬಾದೇ ಇಲ್ಲ, ಸದಾ ದೇವರನ್ನೇ ರಾಮನನ್ನೇ ಸ್ಮರಣೆ ಮಾಡತಕ್ಕ ಆ ರಾಜರು, ಆ ಕಾಲದಲ್ಲಿದ್ದ ಉಳಿದ ಎಲ್ಲ ರಾಜರು ಕೂಡ ಸರ್ವದಾ ಅನುಯಾಂತಿ ಆಗಚ್ಚಂತಿ ಸ್ಮ, ಎಲ್ಲರೂ ಕೂಡ ರಾಮನಿಗೆ ಅನುಕೂಲವಾಗಿಯೇ ಇದ್ದರು. ಯಾರೂ ರಾಮನನ್ನು ವಿರೋಧ ಮಾಡಲಿಲ್ಲ. ಮತ್ತು ರಾಮನ ಒಡನಾಟದಲ್ಲೇ ರಾಮನನ್ನು ಭೇಟಿಯಾಗುತ್ತಾ ನಮಸ್ಕಾರಾದಿಗಳನ್ನು ಮಾಡ್ತಾ ಸೇವೆಯನ್ನು ಮಾಡ್ತಾ ಅವರು ಇದ್ದರು ಆ ಕಾಲದಲ್ಲಿದ್ದ ರಾಜರು ಅಂತ. ಏವಂ ತ್ರಯೋದಶಸಹಸ್ರಮಸೌ ಸಮಾಸ್ತು ಪೃಥ್ವೀಂ ರರಕ್ಷ ವಿಜಿತಾರಿರಮೋಘವೀರ್ಯಃ ಆನಂದಮಿಂದುರಿವ ಸಂದದರಿಂದಿರೇಶೋ ಲೋಕಸ್ಯ ಸಾಂದ್ರ ಸುಖವಾರಿಧಿರಪ್ರಮೇಯಃ. ಏವಂ ತ್ರಯೋದಶಸಹಸ್ರಂ ಅಸೌ, ಎಷ್ಟು ವರ್ಷ ಕಾಲ ಹೀಗೆ ಹೋಯಿತು? 13,000 ವರ್ಷ. ಪರಮಾತ್ಮ ರಾಜ್ಯಭಾರ ಮಾಡಿದ್ದು 13,000 ವರ್ಷ ಭೂಮಿಯಲ್ಲಿ ರಾಜನಾಗಿದ್ದು ಪರಮಾತ್ಮ ಅನುಗ್ರಹವನ್ನು ಮಾಡಿದ.
ದೃಷ್ಟಿಗೋಚರತೆಯ ರರಕ್ಷ, ಕಣ್ಣಿಗೆ ಕಾಣ್ತಾ, ಜನರ ಕಣ್ಣಿಗೆ ಕಾಣ್ತಾ ರಕ್ಷಣೆಯನ್ನು ಮಾಡ್ತಾ ಇದ್ದ. ಸದಾ ಕಾಲದಲ್ಲಿ ಭೂಮಿಯನ್ನು ರಕ್ಷಣೆ ಮಾಡುವವ ಬೇರೆ ಯಾರು ಅಂತ ತಿಳ್ಕೋಬಾರ್ದು. ಗೋಚರಿಸದೆ ಸದಾ ರಕ್ಷಣೆ ಮಾಡುವವ ದೇವರೇ. ಆದರೆ ರಾಮಚಂದ್ರನಾಗಿ ಪರಮಾತ್ಮ ಎಲ್ಲರಿಗೂ ಕಣ್ಣಿಗೂ ಕಾಣ್ತಾ ರಕ್ಷಣೆಯನ್ನು ಮಾಡಿದ ಅಂತ ವಿಶೇಷ. ಹೊರತು ಈಗ ಮಾತ್ರ ರಕ್ಷಣೆ ಮಾಡಿದ, ಉಳಿದ ಸಮಯದಲ್ಲಿ ಬೇರೆ ಯಾರೋ ರಕ್ಷಣೆ ಮಾಡಿದರು, ಆ ರೀತಿಯಾಗಿ ತಿಳಿಬಾರ್ದು. ಸದಾ ರಕ್ಷಕನು ಜಗದ್ ರಕ್ಷಕ ದೇವರೇ. ಕಣ್ಣಿಗೆ ಕಾಣ್ತಾ ಮಾಡಿದ್ದು, ಉಳಿದ ಸಮಯ ಕಾಣದೆ ಮಾಡ್ತಾನೆ ಅಂತ. ಆನಂದಮಿಂದುರಿವ ಸಂಧದಿದಿಂದಿರೇಶಃ. ಇಂದಿರಾಯಾಹ ರಮಾಯಾಹ ಈಶಃ ಸ್ವಾಮಿ. ರಮೆಯ ಒಡೆಯನಾದ ಸ್ವಾಮಿ ಪರಮಾತ್ಮ ನಿರಂತರೇಣ ಸುಖೇನ ವಾರಿಧಿ ರಿವ ಅಪ್ರಮೇಯ. ಸಮುದ್ರದಂತೆ, ಸಮುದ್ರದ ಪಾರು ನಮಗೆ ಕಾಣಿಸೋದಿಲ್ಲ. ಅದೇ ರೀತಿಯಾಗಿ ದೇವರ ಗುಣಗಳಿಗೂ ಕೂಡ ಅಂತ ನಮಗೆ ಕಾಣಿಸೋದಿಲ್ಲ. ಸಾಕಲ್ಯೇನ ಪ್ರಮಾತುಂ ಅಶಕ್ಯ. ಸಂಪೂರ್ಣವಾಗಿ ದೇವರನ್ನು ತಿಳಿಯಲು ಸಾಧ್ಯನೇ ಇಲ್ಲ. ಅಂತ ರಾಮ ಲೋಕಸ್ಯ, ಜನರ ಚಂದ್ರನಂತೆ ಆನಂದವನ್ನು ಕೊಡ್ತಾ ಇದ್ದ. ರಾಮಚಂದ್ರ ಅಂತ ಕರೀತಾರೆ ನೋಡಿ. ಯಾಕೆ? ಚಂದ್ರನಂತೆ ಆನಂದವನ್ನು ಕೊಡತಕ್ಕವನು ಅಂತ ರಾಮಚಂದ್ರ. ದೇವ್ಯಾಂ ಸ ಚ ಜನಯರೀಂದ್ರ ಹುತಾಶನೌ ದ್ವೌ ಪುತ್ರೌ ಯಮೌ ಕುಶಲವೌ ಬಲಿನೌ ಗುಣಾಢ್ಯೌ ಶತ್ರುಘ್ನತೋ ಲವನಮುಲ್ಬಣ ಬಾಣದಗ್ಧಂ ಕೃತ್ವಾ ಚಕಾರ ಮಧುರಾಂ ಪುರಂ ಉಗ್ರವೀರ್ಯಃ. ಅಷ್ಟಾದ ಮೇಲೆ ಸಹ ರಾಮ ದೇವ್ಯಾಂ, ಸೀತಾದೇವಿಯಲ್ಲಿ ಇಬ್ಬರು ಮಕ್ಕಳನ್ನು ಪಡಿತಾನೆ. ಯಾರು? ಇಂದ್ರ ಹುತಾಶನೌ. ಹಾಗೆ ಇಂದ್ರ ಮತ್ತು ಅಗ್ನಿ ಅವರಿಬ್ಬರು ಸೀತೆಯಲ್ಲಿ. ಲವಕುಶ ಕುಶಲವವು ಹಾಗಂತ. ಅವರೆಂಥವರು? ಬಲಿನವು, ಒಳ್ಳೆಯ ಬಲಿಷ್ಠರು. ಮತ್ತು ಗುಣೈಹಿ ಅಗಣ್ಯ, ಗುಣಗಳಿಂದ ಶ್ರೇಷ್ಠರಾದವರು. ಕುಶಲವೌ, ಕುಶ ಮತ್ತು ಲವ ಹಾಗೆ ಅಂತ. ಸೊ ಇಂದ್ರನ ಅವತಾರ ಕುಶ, ಅಗ್ನಿಯ ಅವತಾರ ಅದು ಲವ ಹಾಗೆ ಅಂತ. ಪುತ್ರವು ಅಜನಿ ಆಯಿತು. ಎರಡು ಮಕ್ಕಳನ್ನು ಪಡೆದ ರಾಮಚಂದ್ರ. ತದನಂತರ ಉಗ್ರಂ ದುಷ್ಟ ಭಯಂಕರಂ ವೀರ್ಯಂ, ಉತ್ಕೃಷ್ಟವಾದ ಭಯಂಕರವಾದ ಶತ್ರುಗಳಿಗೆ ಭಯವನ್ನು ಉಂಟು ಮಾಡತಕ್ಕ ಆ ರಾಮಚಂದ್ರ ದೇವರು ಶತ್ರುಘ್ನಾತ್, ತನ್ನ ಸಹೋದರ ಶತ್ರುಘ್ನನಿಂದ ಲವಣ ನಾಮಕಂ ಅಸುರಂ, ಲವಣ ಅಂತ ಒಂದು ಅಸುರ, ಆ ಅಸುರನನ್ನು ಅವನು ಭಾರಿ ದುಷ್ಟ. ಅಂಥ ದುಷ್ಟನಾದ ಲವಣಾಸುರನನ್ನು ಒಂದು ಬಾಣವನ್ನು ಕೊಟ್ಟು ರಾಮಚಂದ್ರ ದೇವರು ಸ್ವದತ್ತ ಬಾಣೇನ, ರಾಮಚಂದ್ರ ದೇವರು ಒಂದು ಬಾಣವನ್ನು ಕೊಟ್ಟು ಲವಣನನ್ನು ಸಂಹಾರ ಮಾಡಿ ಬಾ ಅಂತೇಳಿ ಆಜ್ಞೆ ಮಾಡ್ತಾರೆ. ಆ ಶತ್ರುಘ್ನನ್ನು ಕೂಡ ಹೋಗಿ ಲವಣಾಸುರನನ್ನು ಸಂಹಾರ ಮಾಡಿ ಆ ಪ್ರದೇಶದಲ್ಲೇ ಮಧುರಾಂಪುರಿಂ ಚಕಾರ, ಮಧುರಾಪಟ್ಟಣವನ್ನು ನಿರ್ಮಾಣ ಮಾಡಿದ. ಯಾಕೆ? ಕೃಷ್ಣನಾಗಿ ತಾನು ಮಧುರಾದಲ್ಲಿ ಅವತಾರ ಮಾಡಬೇಕಾಗಿದೆ. ನೆಕ್ಸ್ಟ್ ಅವತಾರಕ್ಕೆ ದೇವರು ಈಗಲೇ ತಯಾರು ಮಾಡಿಕೊಂಡ ಅಂತ ಅನಿಸ್ತದೆ. ನಾಟಕಕ್ಕೆ ತಯಾರು ಮಾಡ್ಕೊಂಡ್ಬಿಟ್ರಲ್ಲ, ಡೆಕೋರೇಷನ್ ಆಗ್ಯದ, ರಂಗಮಂಚ ಅಂದ್ರೆ ಒಂದು ಊರ್ ಟೈಪ್ ಇವಾಗ ತಯಾರು ಮಾಡ್ಯಾರ. ಅಲ್ಲೊಬ್ಬರು ಬಿಟ್ಟು ಅಲ್ಲಿ ಸೀರಿಯಲ್ ಎಲ್ಲ ತೆಗೆದೋರೆಲ್ಲ ಇದಾಗಿ ಮತ್ತು ನೆಕ್ಸ್ಟ್ ಭೂಮಿ ಒಳಗೆ ಕಲಿಯು ಮತ್ತೆ ಅಷ್ಟ ನಮಗೆ ಕೃಷ್ಣ ಮೇಲೆ ಬುದ್ಧ ಕಲ್ಕಿ. ಬುದ್ಧ ಕೋಟಿತ್ರಯಂ ಸ ನಿಜಗಾನ ತಥಾಸುರಾಣಾಂ ಗಂಧರ್ವಜನ್ಮ ಭರತೇನ ಸತಾಂ ಚ ಧರ್ಮಂ ಸಂಶಿಕ್ಷಯನ್ ಅಯಜದುತ್ತಮಕಲ್ಪಕೈ ಸ್ವಂ ಯಜ್ಞೈರ್ಭವಾಜ ಮುಖ ಸಚಿವಾಶ್ಚ ಯತ್ರ. ಇನ್ನು ಗಂಧರ್ವನಿಂದ ಹುಟ್ಟಿದ ಅಸುರರ 3 ಕೋಟಿ ಅಸುರರು, ಮಹಾಸುರಾಣಾಂ ಕೋಟೀನಾಂ ತ್ರಯಂ ಅಂತ ದುಷ್ಟರನ್ನು ಕೂಡ ಭರತೇನ ನಿಜಗಾನ, ಭರತನಿಂದ ಅವರನ್ನೆಲ್ಲ ಸಂಹಾರ ಮಾಡಿಸಿದ ರಾಮಚಂದ್ರ ದೇವರು. ಸತಾಂ ಧರ್ಮಂ ಸಂಶಿಕ್ಷಯನ್, ಧರ್ಮಗಳನ್ನು ಶಿಕ್ಷಣೆ ಮಾಡ್ತಾ, ಉತ್ತಮ ಕಲ್ಪಕೈಹಿ, ಮುಖ್ಯ
ಪ್ರಯೋಗವದ್ಭಿಃ ಸಂಪೂರ್ಣ ದಕ್ಷಿಣಾದ್ಯೈಃ ಯಜ್ಞೈ ಉತ್ತಮವಾದ ಯಜ್ಞವನ್ನು ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಉತ್ತಮವಾದ ಯಜ್ಞವನ್ನು ಮಾಡಿ ಸ್ವಾತ್ಮಾನಂ ಅಯಜತ್ ಯಜ್ಞವನ್ನು ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಉತ್ತಮವಾದ ಯಜ್ಞವನ್ನು ಮಾಡಿದ. ಯಾಕೆ ರಾಜನಾದವ ಯಜ್ಞಾದಿಗಳನ್ನು ಮಾಡಬೇಕು ಅಂತ ಅದು ಉತ್ತಮವಾದ ಧರ್ಮ ಎಂಬುದನ್ನು ಜನರಿಗೆ ತೋರಿಸಿಕೊಡಬೇಕಾಗಿದೆ. ಅದರಿಂದ ಪರಮಾತ್ಮ ಆ ರೀತಿಯಾಗಿ ಮಾಡಿದ. ಭವೋ ರುದ್ರೋ ಅಜೋ ಬ್ರಹ್ಮ ಭವಾಜೌ ತೌಮುಖೌ. ಆ ಯಜ್ಞದಲ್ಲಿ ಭವಾಬ್ಜಜಮುಖಾಹ ಬ್ರಹ್ಮ ರುದ್ರ ಮೊದಲಾದ ದೇವತೆಗಳು ಸಂತಹ ಸಚಿವಾಹ ಪರಿಚಾರಕರಾಗಿ ಆ ಪರಮಾತ್ಮನ ಯಜ್ಞದಲ್ಲಿ ಅವರೇ ಪರಿಚಾರಕರು. ಯಾರು? ಬ್ರಹ್ಮರುದ್ರಾದಿ ದೇವತೆಗಳು. ಆ ರೀತಿಯಾಗಿ ಪರಮಾತ್ಮ ಯಜ್ಞಗಳನ್ನೆಲ್ಲ ಮಾಡಿದ ಅಂತ ಹೇಳ್ತಾ ಇದ್ದ. ವಾಲ್ಮೀಕಿ ಆಶ್ರಮದಲ್ಲ ಅವರು ಅಧ್ಯಯನ ಮಾಡ್ತಾ ಇರ್ತಾರೆ. ದೇವತೆಗಳು ಅಪರೋಕ್ಷ ಜ್ಞಾನಿಗಳು. ಇದಾದ ಮೇಲೆ ಏನಾಯಿತು? ಅಥ ಶೂದ್ರ ತಪಶ್ಚರ್ಯ ನಿಹತಂ ವಿಪ್ರಪುತ್ರಕಂ ಉಜ್ಜೀವಯಾಮಾಸ ವಿಬರ್ಹತ್ವ ತಂ ಶೂದ್ರ ತಾಪಸಂ. ಅಥ ಅನಂತರ ವಿಭು ಸರ್ವಸಮರ್ಥನಾದ ರಾಮಚಂದ್ರ ದೇವರು ಶೂದ್ರಸ್ಯ ತಪಶ್ಚರ್ಯಯ, ಒಂದು ಶೂದ್ರ ಅವನು ತಪಸ್ ಮಾಡ್ತಾ ಇದ್ದ. ಯದ್ಯಪಿ ಅವನು ಅಸುರ, ಅವನು ಶೂದ್ರ ರೂಪದಲ್ಲಿ ಇದ್ದು ಅವನೇನು ಮಾಡ್ತಾ ಇದ್ದ? ತಪಸ್ಸನ್ನು ಮಾಡ್ತಾ ಇದ್ದ. ಅದನ್ನು ನಿಮಿತ್ತ ಮಾಡಿ, ಆ ತಪಸ್ ಮಾಡ್ತಾ ಇದ್ದ ನಿಮಿತ್ತದಿಂದ ವಿಪ್ರಸ್ಯ ಕಸ್ಯಚಿತ್ ಬ್ರಾಹ್ಮಣಸ್ಯ ಪುತ್ರಕಂ ಬಾಲಕಂ, ಒಂದು ಬ್ರಾಹ್ಮಣನ ಒಂದು ಮಗ ಸತ್ತೋಗ್ತಾನೆ. ಯಾಕೆ? ಈ ಶೂದ್ರ ತಪಸ್ ಮಾಡಿದ್ದರಿಂದ. ಏನು ಸಂಬಂಧ ಇದು? ನಮಗೂ ಬರ್ತದೆ. ಒಂದು ಶೂದ್ರ ತಪಸ್ ಮಾಡ್ತಾನೆ, ಅದರಿಂದ ಒಂದು ಬ್ರಾಹ್ಮಣನ ಮಗ ಸಾಯ್ತಾನೆ. ಆ ಬ್ರಾಹ್ಮಣ ಬಂದು ರಾಮನ ಹತ್ರ ದೂರ ಹೇಳ್ತಾನೆ, ಸ್ವಾಮಿ ರಾಮರಾಜ್ಯ ಧರ್ಮ ಪರಿಪಾಲಕ ಅಂತ ಹೇಳ್ತಿ. ಹಿಂದೆ ಹೇಳಿದರು, ವೃದ್ಧರು ಅನಂತರ ಸಾಯೋದು, ವೃದ್ಧರು ಮೊದಲು ಸಾಯಬೇಕು, ಸಣ್ಣವರು ಅನಂತರ ಸಾಯೋದು, ಇದು ನಿಯಮವಾಗಿತ್ತು ರಾಮರಾಜ್ಯದಲ್ಲಿ. ಹಾಗೆ ಆದರೆ ವಿಪರ್ಯಾಸ ಆಯ್ತಲ್ಲ, ನಾನು ಬದುಕಿರುವಾಗಲೇ ನನ್ನ ಮಗ ನನ್ನ ಕಣ್ಣು ಮುಂದೆ ಸತ್ತ, ಹಾಗೆ ಅಂತ ರಾಮನ ಹತ್ರ ಬಂದು ಪ್ರಾರ್ಥನೆಯನ್ನು ಮಾಡ್ತಾನೆ ಆ ಬ್ರಾಹ್ಮಣ. ನೋಡಿ, ಕ್ಷತ್ರಿಯರು ಅಂದರೆ ಎಂತೆಂಥ ಜವಾಬ್ದಾರಿ ಇದೆ ನೋಡಿ. ಪ್ರಜೆಗಳ ಪ್ರತಿಯೊಂದು ಕ್ಷೇಮದಲ್ಲೂ ಕೂಡ ರಾಜನಿಗೆ ಒಂದು ಪಾಲಿದೆ ಅಂತ ತೋರಿಸಿಕೊಡ್ತಾ ಇದ್ದಾರೆ. ರಾಮ ಗೊತ್ತಾಯಿತು ಯಾಕೆ ಹೀಗಾಯಿತು, ಶೂದ್ರ ತಪಸ್ ಮಾಡ್ತಾ ಇದ್ದಾನೆ, ಅದರಿಂದ ಬ್ರಾಹ್ಮಣನ ಮಗ ಸತ್ತ. ಆ ಬ್ರಾಹ್ಮಣನ ಮಗನನ್ನು ಬದುಕಿಸಿ ಪರಮಾತ್ಮ ಏನು ಮಾಡಿದ? ಆ ಶೂದ್ರನನ್ನು ಸಂಹಾರ ಮಾಡಿದ. ತಪಶ್ಚರಂತಂ ಹತ್ವ, ಅವನ ಸಂಹಾರ ಆದ ಕೂಡಲೇ ಈ ಮಗು ಬದುಕಿಬಿಡ್ತು. ಉಜ್ಜೀವಯ ಮಾಸ. ನಮಗೆ ಇದರ ತಾತ್ಪರ್ಯ ಅರ್ಥನೇ ಆಗಿಲ್ಲ. ಏನಿದು? ಶೂದ್ರ ತಪಸ್ ಮಾಡಿದ್ದಕ್ಕೂ ಬ್ರಾಹ್ಮಣನ ಮಗ ಸಾಯೋದಕ್ಕೂ ಏನು ಸಂಬಂಧ? ಆ ಶೂದ್ರನನ್ನು ಸಂಹಾರ ಮಾಡಿದ ಕೂಡಲೇ ಆ ಬ್ರಾಹ್ಮಣನ ಮಗು ಬದುಕಿತ್ತು, ಅದೇನು ಸಂಬಂಧ? ಅದು ಗೊತ್ತಾಗೋದಿಲ್ಲ. ಆಚಾರ್ಯರೇ ಬಿಡಿಸ್ತಾರೆ ಅದನ್ನು. ಜಂಗನಾಮ ಅಸುರಃ ಪೂರ್ವಂ ಗಿರಿಜಾ ವರದಾನತಃ ಬಭೂವ ಶೂದ್ರಃ ಕಲ್ಪಾಯುಃ ಸಲೋಕಕ್ಷಯಕಾಮ್ಯಯ ತಪಶ್ಚಚಾರ ದುರ್ಬುದ್ಧಿ ಇಚ್ಛನ್ ಮಾಹೇಶ್ವರಂ ಪದಂ ತದ್ಹನನೆ ಹೇತುಮಾಹ. ಆ ಶೂದ್ರನನ್ನು ಯಾಕೆ ರಾಮಚಂದ್ರ ದೇವರು ಸಂಹಾರ ಮಾಡಿದರು ಅದನ್ನು ಹೇಳ್ತಾ ಇದ್ದಾರೆ. ಜಂಗ ಅಂತ ಒಂದು ಅಸುರ. ಯಾರು? ಜಂಗನಾಮ ಅಸುರ. ಅವನು ಪಾರ್ವತಿ ದೇವಿಯನ್ನು ಕುರಿತು ತಪಸ್ ಮಾಡ್ತಾನೆ. ಪಾರ್ವತಿ ದೇವಿಯರು ಕೂಡ ಪ್ರತ್ಯಕ್ಷರಾಗಿ ಅವನಿಗೆ ವರವನ್ನು ಕೊಡ್ತಾರೆ, ಅಜೇಯನಾಗು ಅಂತ ವರ ಕೊಡ್ತಾರೆ. ಶೂದ್ರ, ಅದರಿಂದ ಅವನೇನಾದ? ಶೂದ್ರನಾಗಿ ಹುಟ್ಟಿ ಕಲ್ಪಾಯು, ದೀರ್ಘ ಆಯುಷ್ಯವನ್ನು ಪಡೆದು
ಲೋಕಕ್ಷಯ ಕಾಮ್ಯಯ, ಲೋಕವನ್ನು ನಾಶ ಮಾಡಬೇಕು ಅಂದರೆ ಏನರ್ಥ? ಇಡೀ ಲೋಕನೇ ಇರಬಾರ್ದು, ಲೋಕ ಇರಬಾರದು ಹಾಗೆ ಅಂತ. ಲೋಕ ಸಂಹಾರ ಮಾಡಬೇಕಂದ್ರೆ ಸಂಹಾರಕ ಶಕ್ತಿ ಯಾರು ಮಾಡೋದು? ಲೋಕವನ್ನು ಸಂಹಾರ ಮಾಡೋದು ರುದ್ರದೇವರು, ಪ್ರಸಿದ್ಧ, ಜಗತ್ತಿನಲ್ಲಿ ಪ್ರಸಿದ್ಧ. ಅದರಿಂದ ತಾನು ರುದ್ರ ಪದವಿಯನ್ನು ಬಯಸ್ತಾ ಇದ್ದಾನೆ. ಒಂದು ಎರಡು ಅರ್ಥ ಆಯಿತು. ಒಂದು ಲೋಕದ ಸಂಹಾರವನ್ನು ಮಾಡ್ಬೋದು, ಇನ್ನೊಂದು ಪಾರ್ವತಿ ಪತಿಯಾಗಬಹುದು. ಹಾಗೆ ನೋಡಿ, ಯಾರನ್ನ ಕುರಿತು ತಪಸ್ ಮಾಡಿ ವರವನ್ನು ಪಡೆದ ಪಾರ್ವತಿಯನ್ನು, ಆ ಪಾರ್ವತಿಯನ್ನೇ ಪಡೀಬೇಕು ಅಂತ ಹೇಳಿ ಶಿವ ಪದವಿಯನ್ನು ಬಯಸಿದ ಇವನು. ಎಂಥ ಮೂರ್ಖ ನೋಡಿ. ಅವನು ಶೂದ್ರ ರೂಪದಲ್ಲಿ ಇದ್ದು ತಪಸ್ಸನ್ನು ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಅನನ್ಯವಧ್ಯಂ ತಂ ತಸ್ಮಾ ಜಘಾನ ಪುರುಷೋತ್ತಮಃ ಶ್ವೇತದತ್ತಾಂ ತಥಾಮಾಲಾಂ ಅಗಸ್ತ್ಯಾಧಾಪರಾಗವಃ. ಈ ರೀತಿಯಾಗಿ ಪರಮಾತ್ಮ ಆ ದುಷ್ಟನಾದ ಶೂದ್ರನನ್ನು ಸಂಹಾರ ಮಾಡಿ, ಅದರಿಂದಲೇ ಆ ಬ್ರಾಹ್ಮಣನ ಮಗ ಸತ್ತ. ಇಂಥ ಅಧರ್ಮ ಕಾರ್ಯಗಳಾದಾಗ ಜಗತ್ತಿನಲ್ಲಿ ಇಂಥ ಹೀನ ಕಾರ್ಯಗಳು ಆಗ್ತಾಯಿದೆ. ಅದರಿಂದ ಪರಮಾತ್ಮ ಏನು ಮಾಡಿದ? ಆ ದುಷ್ಟ ಅಸುರ ರೂಪ, ಆ ಶೂದ್ರ ರೂಪದಲ್ಲಿ ಇದ್ದ ಅಸುರನನ್ನು ಸಂಹಾರ ಮಾಡಿದಾಗ ಬ್ರಾಹ್ಮಣನ ಮಗ ಬದುಕಿದ, ಧರ್ಮ ಉಳಿಯಿತು ಹಾಗೆ ಅಂತ. ಅನನ್ಯವದ್ಯಂ, ಆ ಲಂಘ ನಾಮಕ ಅಸುರನನ್ನು, ಜಂಗ ನಾಮಕ ಅಸುರನನ್ನು ಯಾರು ಸಂಹಾರ ಮಾಡಲಿಕ್ಕಾಗಲಿಲ್ಲ. ಪಾರ್ವತಿಯ ವರ ಇತ್ತು, ಯಾರು ಸಂಹಾರ ಮಾಡಲಿಕ್ಕಾಗ್ತದೆ? ಅದರಿಂದ ಪರಮಾತ್ಮ ತಾನೇ ಸ್ವತಃ ಸಂಹಾರ ಮಾಡಿದ ಅಂತ. ಅದಾದ ಮೇಲೆ ಶ್ವೇತದತ್ತ, ಇನ್ನೊಂದು ಘಟನೆ ಹೇಳ್ತಾರೆ ಆಚಾರ್ಯರು. ರಾಮಚಂದ್ರ ದೇವರ ಮಹಿಮೆ ಇದಲ್ಲ. ಶ್ವೇತದತ್ತಾಂ ತಥಾಮಾಲಾಂ ಅಗಸ್ತ್ಯಾದಾಪರಾಗವ. ಶ್ವೇತ ಅಂತ ಒಂದು ರಾಜ, ಅವನು ಅಗಸ್ತ್ಯರಿಗೆ ಒಂದು ಮಾಲೆಯನ್ನು ಕೊಟ್ಟಾನೆ. ಇದನ್ನು ರಾಮಚಂದ್ರ ದೇವರಿಗೆ ತಲುಪಿಸ್ರಿ ಹಾಗೆ. ಅಗಸ್ತ್ಯರು ಕೂಡ ಋಷಿಗಳು ಆ ಮಾಲೆಯನ್ನು ರಾಮನಿಗೆ ಕೊಡ್ತಾರೆ. ರಾಮನು ಕೂಡ ಅದನ್ನು ಧರಿಸಿದ ಹಾಗೆ. ಏನಿದು? ಯಾರು ಈ ಶ್ವೇತರಾಜ? ಅಗಸ್ತ್ಯರ ಮುಖಾಂತರ ಮಾಲೆಯನ್ನು ಯಾಕೆ ಕೊಟ್ಟು ಕಳಿಸಿದರು? ಇದೆಲ್ಲ ನಮಗೆ ಅರ್ಥ ಆಗೋದಿಲ್ಲ. ಇದೆಲ್ಲ ರಾಮಾಯಣದಲ್ಲಿ ಬರುವ ಘಟನೆಗಳು, ಉತ್ತರಕಾಂಡದಲ್ಲಿ ಬರತಕ್ಕದ್ದು. ಅದನ್ನು ಆಚಾರ್ಯರು ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ. ಅನನ್ನಯಜ್ಞ ಕೃಚ್ಶ್ವೇತೋ ರಾಜೋ ಕ್ಷುದ್ ವಿನಿವರ್ತನಂ ಕುರ್ವನ್ ಸ್ವಮಾಂಸೈರ್ಧಾತೃಕ್ತೋ ಮಾಲಾಂ ರಾಮಾರ್ಥಮರ್ಪಯತ್ ಅಗಸ್ತ್ಯಾಯನ ಸಾಕ್ಷಾತ್ ರಾಮೇ ದದ್ಯಾದಯಂ ನೃಪಃ. ಶ್ವೇತ ಅಂತ ಒಂದು ರಾಜ ಅಂತ ಹೇಳಿದ್ದೀವಿ. ಅವನು ತನ್ನ ಮಾಂಸವನ್ನು ದೇಹ ಬಿಟ್ಟ ಮೇಲೆ ಅವನೇನು ಮಾಡ್ತಾ ಇದ್ದ? ತನ್ನ ಮಾಂಸವನ್ನೇ ತಾನು ತಿಂತಾ ಇದ್ದ. ಭಾರಿ ಹಸಿವು ಅಂದರೆ ಹಸಿವು, ಭಾರಿ ಹಸಿವು. ಎಷ್ಟು ತಿಂದರೂ ಹಸಿವು ಹೋಗ್ತಾ ಇಲ್ಲ. ಕೊನೆಯಲ್ಲಿ ಏನು ಮಾಡಿದ? ತನ್ನ ಮಾಂಸವನ್ನೇ ತಾನು ತಿನ್ನುವ ಪ್ರಸಂಗ ಬಂತು. ಯಾತಕ್ಕೆ? ಹಸಿವೆ ಹೋಗ್ಲಿಕ್ಕಾಗಿ. ಇದು ಭಾರಿ ಬೇಸರ ಆಯ್ತು ಅವನಿಗೆ. ಬ್ರಹ್ಮದೇವರ ಹತ್ರ ಹೋಗಿ ಕೇಳ್ತಾನೆ, ಸ್ವಾಮಿ ಈ ರೀತಿಯಾಗಿ ಆಗ್ತಾ ಇದೆ, ಏನು ಮಾಡಬೇಕು ನಾನು ಹಾಗೆ. ಬ್ರಹ್ಮದೇವರು ಹೇಳ್ತಾರೆ, ನೀನು ಬೇಕಾದ್ದು ಒಳ್ಳೆ ಧರ್ಮಿಷ್ಠ ರಾಜ, ಅವನು ಧರ್ಮ ಮಾರ್ಗದಲ್ಲಿ ಇದ್ದವ, ಬೇಕಾದ ಯಜ್ಞಯಾಗಗಳನ್ನು ಮಾಡಿದ್ದಿ. ಆದರೆ ಏನು ಮಾಡಿಲ್ಲ ನೀನು? ಅನ್ನದಾನ ಮಾಡಿಲ್ಲ. ನೀನು ಏನು ಮಾಡಿಲ್ಲ? ಅನ್ನದಾನ ಮಾಡಿಲ್ಲ. ಬ್ರಾಹ್ಮಣರೆಲ್ಲ ಕರೆಸೋದು, ಹೋಮ ಮಾಡಿಸೋದು, ದಕ್ಷಿಣೆ ಕೊಟ್ಬಿಡೋದು, ಮನೆಗೆ ಕಳಿಸ್ಬಿಡೋದು. ಏನು ಮಾಡಿಲ್ಲ? ಮಧ್ಯಾಹ್ನ ಹೊತ್ತು ಮಠ ಮಧ್ಯಾಹ್ನ ಬ್ರಾಹ್ಮಣರು ಹಸಿದುಕೊಂಡು ಮನೆಯಿಂದ ಹೋಗಬೇಕು. ಮನೆಗೆ ಬಂದ ಬ್ರಾಹ್ಮಣರಿಗೆ ಹಾಗೆ ಕಳಿಸ್ಬೇಡಿ ಅಂತ ಹೇಳೋದು ಅದಕ್ಕೆ. ಎಲ್ಲವನ್ನು ಮಾಡಿದ್ಯಾ, ಆದರೆ ಬ್ರಾಹ್ಮಣರಿಗೆ ನೀನು ಅನ್ನ ಹಾಕಿಲ್ಲ. ಅದರಿಂದ ನಿನಗೆ ಇಷ್ಟು ಹಸಿವು, ಏನು ತಿಂದರೂ ಹಸಿವೆ ಹೋಗ್ತಾ ಇಲ್ಲ. ತನ್ನ ಮಾಂಸವನ್ನೇ ತಿನ್ನುವಷ್ಟು ಪ್ರಸಂಗ ಬಂತು ಆ ಅಪರಾಧದಿಂದ ಹಾಗೆ ಅಂತ ಬ್ರಹ್ಮದೇವರು ಹೇಳ್ತಾರೆ.
ಸ್ವಾಮಿ ಪರಿಹಾರ ಏನು, ಅನುಗ್ರಹ ಮಾಡಿರಿ ಅಂತ ಮತ್ತೆ ಪ್ರಾರ್ಥನೆ ಮಾಡ್ತಾನೆ ಶ್ವೇತರಾಜ. ಆಯಿತು, ನನಗೆ ಅಶ್ವಯ ಪರಿಹಾರ ಆಗಬೇಕಾಗಿದೆ, ಏನಾದ್ರು ಒಂದು ಉಪಾಯ ಹೇಳಿ ಅಂತ ಹೇಳಿದಾಗ ಬ್ರಹ್ಮದೇವರು ಆಯಿತು ಅಂತ ಹೇಳಿ ಒಂದು ಮಾಲೆಯನ್ನು ಕೊಟ್ಟು, ಈ ಮಾಲೆಯನ್ನು ನೀನು ಅಗಸ್ತ್ಯರಿಗೆ ಕೊಡು, ಅಗಸ್ತ್ಯರ ಮುಖಾಂತರ ರಾಮಚಂದ್ರನಿಗೆ ಸಮರ್ಪಣೆಯನ್ನು ಮಾಡು, ಹಾಗೆ ಆಗ ನಿನಗೆ ಹಸಿವು ಬಾಯಾರಿಕೆ ಎಲ್ಲ ಪರಿಹಾರ ಆಗ್ತದೆ ಅಂತ ಹೇಳಿದಾಗ ಅವನು ಕೂಡ ಆ ಮಾಲೆಯನ್ನು ಅಗಸ್ತ್ಯರ ಹತ್ರ ಕೊಡ್ತಾನೆ. ಅಗಸ್ತ್ಯರು ಆ ಮಾಲೆಯನ್ನು ರಾಮನಿಗೆ ಸಮರ್ಪಣೆ ಮಾಡ್ತಾರೆ. ಆಗ ಅವನಿಗೆ ಸರಿ ಹೋಗ್ತದೆ, ಹಸಿವು ಬಾಯಾರಿಕೆ ಎಲ್ಲ ಸರಿ ಹೋಗ್ತದೆ ಹಾಗೆ ಅಂತ. ಎಷ್ಟು ಅನುಗ್ರಹ ಮಾಡ್ತಾನೆ ನೋಡಿ. ದೇವರಿಗೆ ಪೂಜೆಯಲ್ಲಿ ಬರುತ್ತದೆ, ಪುಷ್ಪಮಾಲಾಂ ಸಮರ್ಪಯಾಮಿ, ದೇವರಿಗೆ ಹೂಮಾಲೆಯನ್ನು ಮಾಲ್ಯಾದೀನಿ ಸುಗಂಧೀನಿ, ದೇವರಿಗೆ ಪುಷ್ಪಮಾಲೆಯನ್ನು ಸಮರ್ಪಣೆ ಮಾಡಿದರೆ ಆಗತಕ್ಕ ಫಲ ಏನೋ ನಮಗೆ ಗೊತ್ತಾಗೋದಿಲ್ಲ, ಆದರೆ ರಾಮಾಯಣ ನಮಗೆ ತಿಳಿಸಿಕೊಡ್ತಾ ಇದೆ. ನಮಗೂ ಅಂಥ ಪ್ರಸಂಗ ಬರಬಾರ್ದು ಅಂದರೆ ದೇವರಿಗೆ ಷೋಡಶೋಪಚಾರ ಪೂಜೆಯನ್ನು ಪ್ರತಿ ದಿವಸ ವಿಹಿತ ಮಾರ್ಗದಲ್ಲಿ ನಾವು ತಪ್ಪದೇ ಮಾಡಿ ಕೃಷ್ಣಾರ್ಪಣ ಹೇಳಬೇಕು ಅಂತ. ಇದ್ರ ಮೇಲೆ ಒಂದು ಪ್ರಶ್ನೆ, ಅಲ್ಲ ರಾಮನಿಗೆ ಮಾಲೆಯನ್ನು ಕೊಡು ಅಂತ ಹೇಳಿದರು ಬ್ರಹ್ಮದೇವರು, ಅಗಸ್ತ್ಯರನ್ನ ಮಧ್ಯದಲ್ಲಿ ಯಾಕೆ ತಂದರು? ಆ ಶ್ವೇತರಾಜನೇ ಡೈರೆಕ್ಟಾಗಿ ರಾಮನ ಹತ್ರ ಹೋಗಿ ಕೊಡ್ಬೋದಾಯ್ತಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ಆಚಾರ್ಯರು ಉತ್ತರವನ್ನು ಹೇಳ್ತಾ ಇದ್ದಾರೆ. ಕ್ಷುಧಭಾವ ಮಾತ್ರ ಫಲದಂ ನ ಸಾಕ್ಷಾತ್ ರಾಘವೇ ಅರ್ಪಿತಂ, ಕ್ಷುಧಭಾವ ಮಾತ್ರ ಆಕಾಂಕ್ಷನ್ ಮಾಮಸೌ ಪರಿಪೃಚ್ಛತಿ. ಆ ಶ್ವೇತರಾಜ ಹೋಗಿ ಏನು ಕೇಳಿದ? ನನಗೆ ಹಸಿವು ಪರಿಹಾರ ಆಗಬೇಕು, ಅದಕ್ಕೆ ಒಂದು ಅನುಗ್ರಹ ಮಾಡಿರಿ ಅಂತ ಕೇಳಿದಾಗ ಬ್ರಹ್ಮದೇವರು ಅಷ್ಟಕ್ಕೆ ಏನು ಬೇಕೋ ಅದನ್ನು ಮಾಡಿದ್ರು. ನಿನಗೆ ಹಸಿವೆ ಪರಿಹಾರ ಆಗಬೇಕು, ಅಗಸ್ತ್ಯರ ದ್ವಾರ ಕೊಡು, ಡೈರೆಕ್ಟಾಗಿ ಕೊಟ್ಟರೆ ಹೆಚ್ಚು ಫಲ, ಪುಣ್ಯ ಇಲ್ಲ ಹೆಚ್ಚು ಫಲ ಪುಣ್ಯ ಜಾಸ್ತಿ ಬರ್ತಾ ಇತ್ತು. ಅವನೇನು ಕೇಳಿದ ಬ್ರಹ್ಮದೇವರ ಹತ್ರ ಹೋಗಿ, ಶ್ವೇತರಾಜ ಹಸಿವೆ ಪರಿಹಾರ ಆಗಬೇಕು ಅಷ್ಟೇ, ಜಾಸ್ತಿ ಪುಣ್ಯ ಬೇಕು ಅಂತ ಕೇಳಿದನೇನೋ ಇಲ್ಲ. ಅದು ಅವನ ಯೋಚನೆ ಅಟ್ಟಿತ್ತು. ಆದರೆ ಅದರಿಂದ ಏನು ಮಾಡಿದರು ಬ್ರಹ್ಮದೇವರು? ಅಗಸ್ತ್ಯರ ಕೂಡ ಕೊಟ್ಟು ಅಗಸ್ತ್ಯರ ದ್ವಾರ ರಾಮನಿಗೆ ಸಮರ್ಪಣೆ ಮಾಡಿ ಡೈರೆಕ್ಟಾಗಿ ಮಾಡಿದರೆ ಪುಣ್ಯ ಜಾಸ್ತಿ ಬರ್ತಾ ಇತ್ತು. ರಾಮದೇವರಿಗೆ ಮಾಲಾ ಸಮರ್ಪಣೆ ಮಾಡಿದರೆ ಪುಣ್ಯ, ಅದರಿಂದ ಸಾಕ್ಷಾತ್ತಾಗಿ ಕೊಟ್ಟರು ಪುಣ್ಯ, ಇನ್ನೊಬ್ಬರ ಮುಖಾಂತರ ಮಾಡಿಸಿದ್ರು ಪುಣ್ಯ ಅಂತೂ ಬಂದೇ ಬರ್ತದೆ. ಆದರೆ ಸಾಕ್ಷಾತ್ತಾಗಿ ಕೊಟ್ಟರೆ ಪುಣ್ಯ ಅಧಿಕ ಪುಣ್ಯ. ಅದಕ್ಕೆ ಆದರೆ ಅವನ ಬಯಸಲಿಲ್ಲ. ಅವನು ಬಯಸಿದ್ದೇನೋ ಹಸಿವು ಪರಿಹಾರ ಆಗಬೇಕು ಅಂತ. ಅದಕ್ಕೆ ಎಷ್ಟು ಪುಣ್ಯ ಬೇಕು ಅಷ್ಟು ಪುಣ್ಯ ಆಗುವಂತೆ ಅಗಸ್ತ್ಯರ ದ್ವಾರ ಕೊಡು. ನೋಡಿ, ದೇವರ ಕರ್ಮ ನಾವು ಸಾಕ್ಷಾತ್ತಾಗಿ ಮಾಡೋದಕ್ಕೂ ಇನ್ನೊಬ್ಬರು ಮುಖಾಂತರ ಮಾಡಿಸೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಅದರಿಂದ ಅವಕಾಶ ಸಿಕ್ಕಿದಾಗ ಅವಕಾಶ ಮಾಡಿಕೊಂಡಾದರೂ ಸರಿ ಪರಮಾತ್ಮನ ಕೈಂಕರ್ಯವನ್ನು ನಾವೇ ಸ್ವತಃ ಮಾಡಬೇಕು. ಇನ್ನೊಬ್ಬರ ಮುಖಾಂತರ ಮಾಡಿಸೋಣ, ಬೇಡ ಅಂತ ಹೇಳಲ್ಲ, ನಾವು ಮಾಡಿಸೋಣ, ಇನ್ನೊಬ್ಬರು ಕೈಯಿಂದಲೂ ಮಾಡಿಸೋಣ. ನಾವು ಬಿಡಬಾರ್ದು ಅಂತ ಒಟ್ಟು ಅವಕಾಶ ಸಿಕ್ಕಿದಾಗ ನಾವು ಬಿಡಬಾರ್ದು ಇಷ್ಟು ಹೇಳ್ತಾ ಇದ್ದೆ. ವ್ಯವಧಾನಸ್ತತೋ ರಾಮೇ ದದ್ಯಾತ್ ಶ್ವೇತ ಇತಿ ಪ್ರಭು ಮತ್ವಾ ಬ್ರಹ್ಮಾದಿಶನ್ಮಾಲಾಂ ಪ್ರದಾತುಂ ಕುಂಭಯೋನಯೇ. ತತ್ತತ್ಫಲಂ ವ್ಯವಧಾನೇನ ಸಮರ್ಪಣಸ್ಯೈವ ತತಃ ಕಾರಣತಃ ವ್ಯವಧಾನತಃ. ವ್ಯವಧಾನ ಅಂದರೆ ಮಧ್ಯದಲ್ಲಿ ಒಂದು ಗ್ಯಾಪ್. ಸಾಕ್ಷಾತ್ತಾಗಿ ಮಾಲೆಯನ್ನು ಕೊಡದೆ ಅಗಸ್ತ್ಯರ ದ್ವಾರ ಮಾಲೆಯನ್ನು ಕೊಟ್ಟು ರಾಮನಿಗೆ ಸಮರ್ಪಣೆ ಮಾಡಿದಾಗ ಬ್ರಹ್ಮ ರಾಮಾಯ ಮಾಲಂ ಪ್ರದಾತುಂ ಕುಂಭಯೋನೇ ಪ್ರದಿಶೆ ಇತಿ. ಯಾರ ಮುಖಾಂತರ ಕೊಡಿಸೋದು? ಅಗಸ್ತ್ಯರ ದ್ವಾರ ಕೊಡಿಸು ಅಂತ ಬ್ರಹ್ಮದೇವರು ಹೇಳಿದರು. ಅದರಿಂದ ಆ ಶ್ವೇತರಾಜನು ಕೂಡ ಆ ರೀತಿಯಾಗಿ ಮಾಡಿದ. ತಾಂ ಅಗಸ್ತ್ಯ ಕರಪಲ್ಲವಾರ್ಪಿತಾಂ ಭಕ್ತ ಏಷ ಮಮ ಕುಂಭ ಸಂಭವಃ ಇತ್ಯವೇತ್ಯ ಜಗೃಹೇ ಜನಾರ್ದನಸ್ತೇನ ಸಂಸ್ತುತ ಉಪಾಗಮತ್ಪುರಂ. ಜನಾರ್ದನ ರಾಮನು ಕೂಡ ಅಗಸ್ತ್ಯರು ನನ್ನ ಭಕ್ತರೇ ಅಂತ ತಿಳಿದರು. ಸಾಮಾನ್ಯವಾಗಿ ಅಗಸ್ತ್ಯರು ಶಿವಭಕ್ತ ಅಂತ ಜನ ತಿಳ್ಕೊಂಡಿರ್ತಾರೆ. ಯದ್ಯಪಿ ಅಗಸ್ತ್ಯರು ಎಂಥವರು? ವಿಷ್ಣು ಭಕ್ತರು, ಶಿವಭಕ್ತರು ಹೌದು, ಆದರೆ ಶಿವ ಸರ್ವೋತ್ತಮತ್ವೇನ ಉಪಾಸನೆ ಮಾಡತಕ್ಕವರಲ್ಲ.
ಎಲ್ಲ ವಿಷ್ಣು ಭಕ್ತರು ಕೂಡ ಏನಾಗಿರ್ತಾರೆ? ಶಿವಭಕ್ತರು ಹಾಗೇ ಆಗಿರ್ತಾರೆ. ಅದರಿಂದ ಪರಮಾತ್ಮನು ಕೂಡ ಆ ರೀತಿಯಾಗಿಯೇ ತಿಳಿದು, ಅಗಸ್ತ್ಯ ನನ್ನ ಭಕ್ತ ಅಂತಲೇ ತಿಳಿದು, ಆ ಅಗಸ್ತ್ಯರ ಕರ ಪಲ್ಲವದಿಂದ ಅವರು ಸಮರ್ಪಣೆ ಮಾಡಿದ ಆ ಮಾಲೆಯನ್ನು ಶ್ವೇತರಾಜ ಕೊಟ್ಟ ಮಾಲೆಯನ್ನು ಕೂಡ ಜಗೃಹೆ ಅಂಗೀಚಕಾರ ರಾಮದೇವರು ಕೂಡ ಸ್ವೀಕಾರ ಮಾಡಿದರು. ತೇನ ಅಗಸ್ತ್ಯೇನ ಸಂಸ್ತುತ ಸನ್, ಅಗಸ್ತ್ಯರು ರಾಮನನ್ನು ಸ್ತೋತ್ರ ಮಾಡ್ತಾರೆ. ತದನಂತರ ಅಯೋಧ್ಯಾಪುರಿ ಉಪಾಗಮತ್, ಅಯೋಧ್ಯ ಪಟ್ಟಣಕ್ಕೆ ರಾಮದೇವರು ಬಂದರು ಅಂತ ಒಟ್ಟು. ಇಂದ್ರದೇವರು ಅಗಸ್ತ್ಯ ಋಷಿಗಳಿಂದ ಬಾಣವನ್ನು ಕೊಟ್ಟರು ಶಾಂಗವರ್ಸ್, ಮತ್ತು ಅಗಸ್ತ್ಯ ಋಷಿಗಳಿಂದಲೇ ಮಾಲೆಯನ್ನು ಕೊಟ್ಟರು. ಅಥ ಕೇಚಿದಾಸುರಸುರಾಸುರಾಣಕಾಃ ಇತ್ಯುರು ಪ್ರತಿತ ಪೌರುಷಾಃ ಪುರಾ ತೇ ತಪಸ್ಸು ಮಹದಾಸ್ಥಿತಾ ವಿಭುಂ ಪದ್ಮಸಂಭವಮವೇತ್ಯ ಚೋಚಿರೇ. ಸುರಾನಕ ಅಂತ ಅಸುರರ ಒಂದು ಗುಂಪು. ಯಾರು? ಸುರಾನಕರು. ಇನ್ನೊಂದು ವೃತ್ತಾಂತವನ್ನು ಅಥ ಅಂತ ಹೇಳಿದ್ದರಿಂದ ಮತ್ತೊಂದು ಘಟನೆಯನ್ನು ಆಚಾರ್ಯರು ನಿರೂಪಣೆ ಮಾಡ್ತಾ ಇದ್ದಾರೆ. ಸುರಾನಕರು ಇತಿ ಪ್ರಸಿದ್ಧಾಃ ಅಸುರಾಃ ಆಸನ್. ಎಂಥವರವರು? ಉರು ಪ್ರತಿತಂ ಪೌರುಷಂ, ಉತ್ಕೃಷ್ಟವಾದ ಪೌರುಷ ಉಳ್ಳವರು, ಮಹಾ ಪರಾಕ್ರಮಶಾಲಿಗಳು. ತೇ ಸುರಾನಕಾಃ ಸುಮಹತ್ತಪಃ ಆಸ್ಥಿತಾಃ, ಭಾರಿ ಘೋರವಾದ ತಪಸ್ಸನ್ನು ಮಾಡ್ತಾ ಇದ್ರು. ಯಾರು? ಆ ಸುರಾನಕ ಎನ್ನುವ ಅಸುರರು. ಪದ್ಮಸಂಭವಂ ಬ್ರಹ್ಮಾಣಂ ಅವೇತ್ಯ ಆಗತ್ಯ ಉಚಿರೆ ಅವಧನ್. ಆಗ ಬ್ರಹ್ಮದೇವರು ಪ್ರತ್ಯಕ್ಷ ಆಗ್ತಾರೆ ಅವರಿಗೆ. ಅವರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷ ಆದಾಗ ಹೇಳಿದ್ರಂತೆ. ಏನಂತ ಕೇಳಿದರು? ಭೂರಿ ಪಾಕೃತಿನೋಪಿ ನಿಶ್ಚಯಾನ್ ಮುಕ್ತಿಮಾಪ್ನುಮ ಉದಾರ ಸದ್ಗುಣ ಇತ್ಯುದೀರಿತಮಜೋಬಧಾರ್ಯ ತತ್ಪ್ರಾಹ ಚ ಪ್ರಹಸಿತಾನನಃ ಪ್ರಭು. ಹೇ ಉದಾರ ಸದ್ಗುಣ, ಆ ಸುರಾನಕರು ಮಾಡಿದ ಪ್ರಾರ್ಥನೆ ಬ್ರಹ್ಮದೇವರನ್ನು ಕುರಿತು. ಉದಾರ ಸದ್ಗುಣ ಕುರಿತನಾದ ಬ್ರಹ್ಮದೇವರೇ, ಉತ್ಕೃಷ್ಟವಾದ ಗುಣಗಳು ಉಳ್ಳವರಾದವರೇ, ಭೂರಿ ಪಾಪಕೃತಿನಃ, ನಾವೆಂಥವರು? ಅನೇಕ ಪಾಪಗಳನ್ನು ಮಾಡಿದವರು. ನಾವೆಂಥವರು? ಅಸುರರೇ ಹೇಳ್ಕೋತಾರೆ. ಅನೇಕ ಅಧಿಕವಾದ ಪಾಪಗಳನ್ನು ಮಾಡಿದರೂ ಕೂಡ ವಯಂ ನಿಶ್ಚಯ ಮುಕ್ತಿಂ ಮೋಕ್ಷಮಾಪ್ನುಮಃ, ನಾವು ಮೋಕ್ಷವನ್ನು ಪಡೀಬೇಕು ಹಾಗೆ ಅಂತ ಅವರು ಪ್ರಾರ್ಥನೆ ಮಾಡಿದರು. ಅನೇಕ ಪಾಪಗಳನ್ನು ಮಾಡಿದ್ದೀವಿ, ಆದರೂ ಕೂಡ ಅದನ್ನೆಲ್ಲ ಕ್ಷಮಿಸಿ ನಮಗೆ ಮೋಕ್ಷವನ್ನು ನಾವು ಪಡೀಬೇಕು, ಈ ರೀತಿಯಾಗಿ ಅನುಗ್ರಹವನ್ನು ಮಾಡಿರಿ ಹಾಗೆ ಅಂತ ಬ್ರಹ್ಮದೇವರನ್ನು ಕೇಳಿದಾಗ ಅವರ ಮಾತನ್ನು ಕೇಳಿ ಪ್ರಹಸಿತಂ ಆನನಂ, ಬ್ರಹ್ಮದೇವರಿಗೆ ನಗು ಬಂದ್ಬಿಡುತ್ತಂತೆ. ಅಂದರೆ ಇವರು ತಾಮಸ ಜೀವಿಗಳು. ತಾಮಸ ಜೀವಿಗಳಿಗೆ ಅಂಥ ಸುಖರೂಪವಾದ ಮೋಕ್ಷ ಅದು ಅವರಿಗೆ ಯೋಗ್ಯವೇ ಅಲ್ಲ. ಬ್ರಹ್ಮದೇವರು ನಗ್ತಾರೆ ಇವರ ಮಾತನ್ನು ಕೇಳಿ ಹೇಳ್ತಾರಂತೆ. ಬ್ರಹ್ಮದೇವರು ಹೇಳಿದರು, ಯಾವದೇವ ರಮಯ ರಮೇಶ್ವರಂ ನೋ ವಿಯೋಜಯತ ಸದ್ಗುಣಾರ್ಣವಂ ತಾವದುಚ್ಚಮಪಿ ದುಷ್ಕೃತಂ ಭವನ್ ಮೋಕ್ಷ ಮಾರ್ಗ ಪರಿಪಂಥಿನೋ ಭವೇತ್. ಯಾವದೇವ, ಒಂದು ಮಾತು ಹೇಳ್ತಾರೆ ನೋಡಪ್ಪ ಸುರಾನಕರೇ, ಎಲ್ಲಿ ತನಕ ನೀವು ಲಕ್ಷ್ಮಿಗೂ ನಾರಾಯಣನಿಗೂ ನೀವು ವಿಯೋಗವನ್ನು ಚಿಂತನೆ ಮಾಡೋದಿಲ್ಲ, ಅಷ್ಟರ ತನಕ ನೀವು ಮೋಕ್ಷ ಮಾರ್ಗದಲ್ಲಿ ಇರ್ತೀರಾ. ನೀವು ಯಾವಾಗ ಲಕ್ಷ್ಮೀ ದೂರ ಆದರೂ, ನಾರಾಯಣ ದೂರ ಆದರೂ, ಮೂಲ ರೂಪದಲ್ಲಿ ಆಗಲಿ ಅಥವಾ ಅವತಾರ ರೂಪದಲ್ಲಿ ಆಗಲಿ ದೂರ ಆದರೂ ಅಂತ ನೀವು ಯಾವಾಗ ನೀವು ತಿಳಿತೀರೋ ಆಗ ನಿಮಗೆ ತೊಂದರೆ ಆಗ್ತದೆ, ಮೋಕ್ಷ ಮಾರ್ಗದಲ್ಲಿ ಇರೋದಿಲ್ಲ. ನೀವು ಎಲ್ಲಿ ತನಕ ಲಕ್ಷ್ಮೀನಾರಾಯಣರು ಒಟ್ಟಿಗೆ ಇರ್ತಾರೆ ಅಂತ ತಿಳಿತೀರೋ ಅಷ್ಟರ ತನಕ ನಿಮಗೆ ವಿರೋಧ ಆಗೋದಿಲ್ಲ, ಮೋಕ್ಷ ಸಿಗ್ತದೆ ಹಾಗೆ ಅಂತ ಹೇಳಿದ್ರು. ಇತ್ಯುದೀರಿತಮವೇತ್ಯತೆ ಸುರಾ ಕ್ಷಿಪ್ರ ಮೋಕ್ಷ ಗಮನೋತ್ಸುಕಾಕ್ಷಿತೋ. ಸಾಧನೋಪಜಯಕಾಂಕ್ಷಿನೋ ಹರೋ ಶಾಸತಿ ಕ್ಷಿತಿಮಶೇಷತೋ ಭವನ್. ತೇ ಅಸುರಾಹ, ಸುರಾನಕರು ಈ ರೀತಿಯಾಗಿ ಬ್ರಹ್ಮದೇವರು ಹೇಳಿದಾಗ ಆಯಿತು ಅಂತ ಹೇಳಿ ನಮಸ್ಕಾರ ಮಾಡಿ ಕೂಡಲೇ ಮೋಕ್ಷವನ್ನು ಪಡೀಬೇಕು ಎನ್ನುವ ಒಂದು ಆಕಾಂಕ್ಷೆಯಿಂದ ಭೂಮಿಗೆ ಬಂದರಂತೆ.
ಕ್ಷಿಪ್ರಂ ಮೋಕ್ಷಂ ಪ್ರತಿ ಗಮನೆ ಉತ್ಸುಕಾಃ ಉತ್ಕಂಠಯುಕ್ತಾಃ ಸಾಧನ ಉಪಚಯಕಾಂಕ್ಷಿಣಃ. ಸಾಧನೆಯೆಲ್ಲ ಬೇಗ ಮುಗಿಸ್ಬೇಕು. ಬೇಗ ಹುಟ್ಟಿದರೆ ಅನೇಕ ಜನ್ಮಗಳು ತಾಳಿಬಿಟ್ರೆ ಏನಾಗ್ತದೆ? ಕರ್ಮ ಎಲ್ಲ ಕಳೆದೋಗ್ತದೆ. ಅದರಿಂದ ಬೇಗ ಮುಗಿಸಿ ಭೂಮಿಯಲ್ಲಿ ಹುಟ್ಟಿ ಕರ್ಮಗಳನ್ನು ಮುಗಿಸಿ ನಾವು ಮೋಕ್ಷಕ್ಕೆ ಹೋಗೋಣ ಎನ್ನುವ ಒಂದು ಉತ್ಸುಕತೆಯಿಂದ ಅವರು ಭೂಮಿಗೆ ಬಂದರು ಅಂತ. ಆ ಸಂದರ್ಭದಲ್ಲಿ ರಾಮ ಭೂಮಿಯನ್ನು ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದ ಸಮಯ ಅದು. ರಾಮೇ ಕ್ಷಿತಿಂ ಪ್ರಶಾಸತಿ. ರಾಮದೇವರು ಭೂಮಿಯನ್ನು ಆಳ್ತಾ ಇರುವಾಗ ಸರ್ವೇ ಕ್ಷಿತವು ಭೂಮೌ ಅವನ್. ಆ ಸುರಾನಕರು, ಅಸುರರು ಎಲ್ಲರೂ ಕೂಡ ಭೂಮಿಯಲ್ಲಿ ಅವರು ಕೂಡ ಹುಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ತಾನನಾಧಿಕೃತ ದೋಷ ಸಂಚಯೈರ್ಮೋಕ್ಷಮಾರ್ಗಗತಿಯೋಗ್ಯತೋಜ್ಜಿತಾನ್ ಮೈಥಿಲಸ್ಯ ತನಯಾ ವ್ಯಚಾಲಯನ್ ಮಾಯೆಯಾ ಸ್ವತನುವಾ ಸ್ವಮಾರ್ಗತಃ. ಆ ಸುರಾನಕರು ಭೂಮಿಯಲ್ಲಿ ಹುಟ್ಟಿದಾಗ ಪರಮಾತ್ಮ ಸರ್ವಜ್ಞ, ಎಲ್ಲ ವಿಚಾರವೂ ಗೊತ್ತಿದೆ. ಈ ಸುರಾನಕರಿಗೆ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ, ಎಲ್ಲಿ ತನಕ ಲಕ್ಷ್ಮೀನಾರಾಯಣರ ವಿಯೋಗವನ್ನು ನೀವು ಚಿಂತನೆ ಮಾಡ್ತಾ ಇಲ್ಲವೋ ಅಷ್ಟು ತನಕ ಮೋಕ್ಷಕ್ಕೆ ವಿರೋಧ ಆಗೋದಿಲ್ಲ ಅಂತ. ಆದರೆ ಇವರು ತಾಮಸ ಜೀವರಾಶಿಗಳು, ಇವರಿಗೆ ಮೋಕ್ಷ ಸಿಗೋದಿಲ್ಲ. ಅದರಿಂದ ಅನಾದಿ ಕಾಲದಿಂದ ಅವರಲ್ಲಿ ಬಹು ದೋಷಗಳೇ ಇದೆ. ವಿಷ್ಣುವಿನಲ್ಲಿ ಭಕ್ತಿ ಇಲ್ಲ, ಪರಮಾತ್ಮನ ದ್ವೇಷಿಗಳು, ಆ ರೀತಿಯಾಗಿ ಅವರು ಉಪಾಸನೆ ಮಾಡ್ಕೊಂಡು ಬಂದವರು. ತನ್ನ ಮಿಂತದಿಂದ ಮೋಕ್ಷ ಮಾರ್ಗಂ ಪ್ರತಿ ಗತವು ಗಮನೆ ಯೋಗ್ಯತಾ ಉಜ್ಜಿತಾನ್. ಮೋಕ್ಷಕ್ಕೆ ಹೋಗುವ ಯೋಗ್ಯತೆ ಇಲ್ಲ ಅವರಿಗೆ. ಅದರಿಂದ ಪರಮಾತ್ಮ ಏನು ಮಾಡಿದ? ಸೀತೆಯನ್ನು ದೂರ ಸರಿಸುವ ಒಂದು ನೆಪ, ಲೋಕದೃಷ್ಟಿಯಿಂದ. ಯಾರಿಗೂ ಗೊತ್ತಿಲ್ಲದೆ ಸೀತಾ ಪಕ್ಕದಲ್ಲೇ ಇರ್ತಾಳೆ, ಆದರೂ ಕೂಡ ಲೋಕದೃಷ್ಟಿಯಿಂದ ಸೀತೆಯು ದೂರ ಆದರು ಅಂತ ಒಂದು ಮೋಹವನ್ನು ಉಂಟು ಮಾಡುವಂತೆ ಮಾಡಿದರೆ, ಆಗ ಇವರು ಓ ಲಕ್ಷ್ಮೀನಾರಾಯಣರೇ ರಾಮ ಸೀತಾರಾಮರು ವಿಯೋಗ ಆದರು ಹಾಗೆ ಅಂತ ಹೇಳಿ ಅವರಿಗೆ ಮೋಕ್ಷ ಮಾರ್ಗಕ್ಕೆ ವಿರೋಧ ಮಾಡಬಹುದು ಅಂತ ಪರಮಾತ್ಮ ಈ ರೀತಿಯಾಗಿ ನಿಶ್ಚಯ ಮಾಡಿ ಅವರನ್ನು ಮಾರ್ಗದಿಂದ ತಪ್ಪಿಸುವ ಒಂದು ವ್ಯವಸ್ಥೆಯನ್ನು ಕೂಡ ಪರಮಾತ್ಮ ಮಾಡ್ತಾನೆ ಅಂತ ಒಟ್ಟು. ಈ ರೀತಿಯಾಗಿ ಮಾಡಿ ಪರಮಾತ್ಮ ಆ ಸುರಾನಕ ಎನ್ನುವ ಅಸುರರಿಗೆ ಮೋಕ್ಷ ಮಾರ್ಗದಿಂದ ದೂರ ಆಗುವಂತೆ ಮಾಡ್ತಾನೆ. ಅದಕ್ಕೆ ದೇವರು ಮಾಡಿದ ಉಪಾಯ ಏನು? ಸೀತೆಯನ್ನು ದೂರಕ್ಕೆ ಇಡುವ ಒಂದು ಉಪಾಯ. ಅದನ್ನು ಪರಮಾತ್ಮ ಹೇಗೆ ಮಾಡಿದ ಎಂಬ ಅದನ್ನು ವಿವರಣೆಯನ್ನು ಸ್ವಲ್ಪ ಕೊಡ್ತಾರೆ ಆಚಾರ್ಯರು. ಮತ್ತೆ ಸೇರಿದಾಗ ಮಾಡೋದು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತೆ ಬಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.